ಇವತ್ತ ಡಿಸೆಂಬರ್ 5ನೇ ತಾರೀಕು ಶುಕ್ರವಾರ ಗೃಹಲಕ್ಷ್ಮಿಯರಿಗೆ ಬಂಪರ್ ಆಫರ್ ಅನ್ನ ಅಥವಾ ಸಿಹಿ ಸುದ್ದಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಪ್ರತಿಯೊಬ್ರು ಕಡ್ಡಾಯವಾಗಿ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು. ಯಾರೆಲ್ಲ 3 ಲಕ್ಷದವರೆಗೆ ಸಾಲವನ್ನ ಪಡಿಬೇಕಂತಿರ್ತೀರ, ಇವತ್ತಿನಿಂದನೇ ನಿಮಗೆ ಅರ್ಜಿ ಪ್ರಾರಂಭ ಆಗ್ತಾ ಇದೆ. ಸೊ ಹಾಗಾದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಮೊದಲು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ 3 ಲಕ್ಷದವರೆಗೆ ಸಾಲ ಸೌಲಭ್ಯ ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುತ್ತೆ. ಇದು ನಿಮಗೆ ಗೊತ್ತಿರುವಂತ ವಿಚಾರ. ಯಾಕಂದ್ರೆ ನವೆಂಬರ್ 28ಕ್ಕ ಸಹಕಾರಿ ಸಂಘಗಳ ಒಂದು ಬ್ಯಾಂಕ್ ಗಳನ್ನ ಓಪನಿಂಗ್ ಸೆರೆಮನಿ ಮಾಡಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೂ ನಮ್ಮ ಮುಖ್ಯಮಂತ್ರಿಗಳು ಏನಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾಹಿತಿ ಕೊಟ್ಟಿದ್ರು. ಗೃಹಲಕ್ಷ್ಮಿ ಅವರಿಗೆ ಕಡಿಮೆ ಬಡ್ಡಿ ದರದಲ್ಲಿ 3 ಲಕ್ಷದವರೆಗೆ ಸಾಲ ಸೌಲಭ್ಯ ಕೊಡ್ತೀವಿ ಅಂತ ಬಹಳಷ್ಟು ಮಂದಿ ಕಾಯ್ತಾ ಇದ್ದಾರೆ. ಇದಕ್ಕ ಯಾಕಪ್ಪ ಅಂತಂದ್ರೆ ಹೊರಗಡೆ ಸಾಲ ತೆಗೆದುಕೊಳ್ಳೋದಕ್ಕಿಂತ ನಾವು ಸರ್ಕಾರದ ಒಂದು ಸಾಲವನ್ನ ತೆಗೆದುಕೊಂಡ್ರೆ ಬಹಳಷ್ಟು ಸೇಫ್ ಆಗಿರ್ತೀವಿ ಅಂತ ಬಹಳಷ್ಟು ಮಂದಿ ಆಲೋಚನೆ ಮಾಡ್ತಾ ಇದ್ದಾರೆ. ಇವತ್ತಿನಿಂದನೇ ನೀವು ಈ ಕೆಲಸವನ್ನ ಮಾಡಬೇಕು ಇಮಿಡಿಯೇಟ್ಲಿ ಆಗಿ, ಇಲ್ಲ ಅಂದ್ರೆ ನಿಮ್ಗೆ 3 ಲಕ್ಷ ಸಾಲ ಸೌಲಭ್ಯ ಸಿಗೋದಿಲ್ಲ. ಸೊ ಹಾಗಾದ್ರೆ ಬನ್ನಿ, ಈಗ ಇಮಿಡಿಯೇಟ್ಲಿ ಆಗಿ ನೀವು 3 ಲಕ್ಷ ಸಾಲ ಸೌಲಭ್ಯವನ್ನ ಪಡಿಬೇಕಾದ್ರೆ ಯಾವ ರೀತಿ ಏನೆಲ್ಲ ಕೆಲಸಗಳನ್ನ ಮಾಡಬೇಕು, ಇದಕ್ಕ ಏನೆಲ್ಲ ಕಂಡೀಷನ್ ಇದಾವೆ, ನಾವು ಇವತ್ತೇ ನಾವು ರಿಜಿಸ್ಟ್ರೇಷನ್ ಮಾಡ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಮತ್ತೆ ಇದರಲ್ಲಿ ಏನೇನ್ ಷರತ್ತುಗಳು, ಕಂಡೀಷನ್ ಅಂದ್ರೆ ಏನ್ ಡಾಕ್ಯುಮೆಂಟ್ಗಳು ಬೇಕು, ಇದನ್ನ ಹಣ ನಾವು ಪಡಿಬಹುದಾ ಅಥವಾ ಬಿಡಬಹುದಾ, ಅಥವಾ ಇದಕ್ಕ ಎಷ್ಟು ಖರ್ಚಾಗುತ್ತೆ, ಮತ್ತೆ ಇದು ಇಮಿಡಿಯೇಟ್ಲಿ ಆಗಿ ಲೋನು ಎಷ್ಟು ಸಿಗುತ್ತೆ, ಮತ್ತೆ ನಾವು ಇದಕ್ಕೆ ಏನಾದ್ರು ಅಮೌಂಟ್ ಅನ್ನ ಕಟ್ಟಬೇಕಾ, ಈ ರೀತಿ ಹಲವಾರು ಪ್ರಶ್ನೆಗಳಿಗೆ ನಿಮ್ಗೆ ಎಲ್ಲಾ ರೀತಿಯ ಉತ್ತರಗಳು ಸಿಗುತ್ತೆ. ಮತ್ತೆ ಇಮಿಡಿಯೇಟ್ಲಿ ಆಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇಮಿಡಿಯೇಟ್ಲಿ ಆಗಿ 3 ಲಕ್ಷ ಸಾಲ ಸೌಲಭ್ಯವನ್ನ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಬಹಳ ಮುಖ್ಯವಾದಂತ ಒಂದು ಹೊಸ ಅಪ್ಡೇಟು, ಎಲ್ಲ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಸೊ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಬಹಳಷ್ಟು ಮಂದಿ ಈಗಾಗಲೇ ಇದನ್ನ ನಾವು ಪಡಿಬೇಕಪ್ಪ, 3 ಲಕ್ಷ ಸಾಲ ಸೌಲಭ್ಯವನ್ನ ಪಡಿಬೇಕು, ಇದರಿಂದ ನಾವು ಯಾವ್ದಾದ್ರು ಒಂದು ವ್ಯಾಪಾರ, ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಳ್ಬೇಕು ಅಥವಾ ಇತರೆ ನಮ್ಮ ಒಂದು ಅನುಕೂಲಕ್ಕೆ ಬಳಸ್ಕೊಳ್ಬೇಕಂತ ಕಾಯ್ತಿರ್ತಾರೆ. ಸೊ ಹಾಗಾದ್ರೆ ಇದರ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ರು ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಡಿ. ಸ್ನೇಹಿತರೆ, ಮೊದಲು ಗೃಹಲಕ್ಷ್ಮಿಯರು 3 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನ ಪಡಿಬೇಕಾದ್ರೆ ಇದರ ಒಂದು ಕಂಡೀಷನ್ಗಳು ಏನೇನ್ ಇವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಆಮೇಲೆ ಹಣವನ್ನ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ಮೊದಲು ನೀವು ತಿಳ್ಕೊಳ್ಬೇಕಾದ್ದು, ಯಾರಿಗೆ 3 ಲಕ್ಷ ಸಾಲ ಸೌಲಭ್ಯ ಬೇಕು ಅವರು ಇದಕ್ಕೆ ರಿಜಿಸ್ಟ್ರೇಷನ್ ನ ಮಾಡ್ಕೊಳ್ಬಹುದು. ನಮಗೆ ಬೇಡಪ್ಪ ಇದ್ರ ಸವಸಾಪ ಅಂತಂದ್ರೆ ನೀವು ಆರಾಮಾಗಿರ್ಬೋದು. ತಿಂಗಳ ನಿಮ್ಗೆ 2,000 ರೂಪಾಯಿ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿರುತ್ತೆ ಅದು ಬಂದೇ ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಮತ್ತೆ ನಾವು ಇದಕ್ಕೆ ಸೇರೋದ್ರಿಂದ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ವಾ ಸರ್ ಅಂತ ಕೇಳ್ಬೋದು. ಆ ರೀತಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಏನಿದೆ ಅದು ಕಂಟಿನ್ಯೂಸ್ ಆಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ನಿಲ್ಲೋದಿಲ್ಲ, ಕಂಟಿನ್ಯೂಸ್ ಆಗಿ ಬರುತ್ತೆ. ಸೊ ಎರಡನೇದು ಏನಪ್ಪಾ ಅಂತಂದ್ರೆ, ಇಲ್ಲಿ ನೀವು ಇದಕ್ಕ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಳ್ಬೇಕು. ಹೌದು ಸ್ನೇಹಿತರೆ, ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು. ಇಲ್ಲಿ ಯಾವುದೇ ಒಂದು ಬ್ಯಾಂಕ್ ಗಳಲ್ಲಿ ಕೂಡ, ಎಲ್ಲಾ ಬ್ಯಾಂಕ್ ಗಳಲ್ಲಿ ಈ ಒಂದು ಸೌಲಭ್ಯ ಸಿಗುತ್ತೆ. ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು. ಅಂದ್ರೆ ಇಲ್ಲಿ 1,000 ರೂಪಾಯಿ ಡೆಪಾಸಿಟ್ ಅನ್ನ ನೀವು ಇಡಬೇಕಾಗುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. 1,000 ರೂಪಾಯಿ ನೀವು ಡೆಪಾಸಿಟ್ ಅನ್ನ ಇಡಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮ್ಮ ಒಂದು ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡ್ಮೇಲೆ ನೀವು ಸಹಕಾರಿ ಸಂಘಕ್ಕೆ ನೀವು ಸೇರಿದ್ಮೇಲೆ ಇಲ್ಲಿ ಪ್ರತಿ ತಿಂಗಳ 200 ರೂಪಾಯಿ ಹಣವನ್ನ ನೀವು ಕಟ್ಟಬೇಕು. ಹೌದು ಸ್ನೇಹಿತರೆ, 6 ತಿಂಗಳವರೆಗೆ ನೀವು 200 ರೂಪಾಯಿ ಹಣವನ್ನ ಕಟ್ತಾ ಹೋಗ್ಬೇಕು. ಸೊ 6 ತಿಂಗಳ ಆದ ನಂತರ ನೀವು ಲೋನ್ ಅನ್ನ ಪಡೆಯೋದಕ್ಕೆ ಎಲಿಜಿಬಿಲಿಟಿಯನ್ನ ಹೊಂದ್ತೀರಾ. ಹೌದು ಸ್ನೇಹಿತರೆ, ಸೊ 6 ತಿಂಗಳ ಆದ್ಮೇಲೆ ನಿಮಗೆ ಈ ಒಂದು ಸಾಲ ಸೌಲಭ್ಯ ಸಿಗುತ್ತೆ. ಮತ್ತೆ ಇದರಲ್ಲಿ 30,000ದಿಂದ 3 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನ ಕೊಡ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಇದನ್ನ 3 ಲಕ್ಷ ಇದ್ದದನ್ನ 6 ಲಕ್ಷದವರೆಗೆ ಏರಿಕೆ ಮಾಡ್ತಾರೆ. ಹೌದು ಸ್ನೇಹಿತರೆ, ಇದು ಒಂದು ಮಾಹಿತಿ ಬಂದಿರುವಂತದ್ದು. ಅಂದ್ರೆ ನೀವು ಹಣವನ್ನ ತೆಗೆದುಕೊಂಡು ಯಾವ ರೀತಿ ಕಟ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. 6 ಲಕ್ಷ ನಿಮಗೆ ಕೊಡ್ಬೇಕಾ ಬೇಡ ಅನ್ನೋದು. ಸೊ ಇಲ್ಲಿ ಇದ್ರ ಜೊತೆಗೆ ಇಲ್ಲಿ ಬಡ್ಡಿ ಎಷ್ಟು ಬೀಳುತ್ತೆ ಸರ್ ಅಂತ ಅಂದ್ರೆ, ರಾಷ್ಟ್ರೀಕೃತ ಬ್ಯಾಂಕ್ಗಳು ಏನು ಸಾಲ ಸೌಲಭ್ಯ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತವೆ ಅಷ್ಟು ನಿಮಗೆ ಈ ಒಂದು ಬಡ್ಡಿ ಬೀಳುತ್ತೆ ಅಂತ ಹೇಳ್ಬೋದು. ಮೇ ಬಿ ನಿಮಗೆ 1 ರೂಪಾಯಿದಿಂದ 2 ರೂಪಾಯಿ ಒಳಗಡೆ, ಇಲ್ಲ ಅಥವಾ 1 ರೂಪಾಯಿ ಹಣ, ಆ ತರ ಒಂದು ಬಡ್ಡಿ ಇಂಟ್ರೆಸ್ಟ್ ನಿಮಗೆ ಬೀಳುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಇಲ್ಲಿ ನಿಮಗೆ ಒಟ್ಟಿಗೆ 3 ಲಕ್ಷ ಸಾಲ ಸೌಲಭ್ಯ ಸಿಗುತ್ತೆ ಅಂತ ಗ್ಯಾರಂಟಿ ಹೇಳಕ್ಕಾಗಲ್ಲ. ಅಂದ್ರೆ 30,000ದಿಂದ 3 ಲಕ್ಷದವರೆಗೆ ಅಂತ ಹೇಳ್ಯಾರ. ಅಂದ್ರೆ ಇಲ್ಲಿ ನಿಮ್ಮ ಒಂದು ಟ್ರ್ಯಾಕ್ ರೆಕಾರ್ಡ್ ಅನ್ನ ಚೆಕ್ ಮಾಡ್ತಾರೆ, ಸಿಬಿಲ್ ಸ್ಕೋರ್ ಅನ್ನ ಚೆಕ್ ಮಾಡ್ತಾರೆ. ಈ ರೀತಿ ಇರುವಂತ ಸಾಧ್ಯತೆ ಇದೆ. 50,000 ಬರ್ಬೋದು, 1 ಲಕ್ಷ ಬರ್ಬೋದು, 1.5 ಬರ್ಬೋದು, 2 ಲಕ್ಷ ಬರ್ಬೋದು. ಈ ರೀತಿಯಾಗಿ ನಿಮಗೆ ಹಣ ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಯಾವಾಗ್ಲಿಂದ ಪ್ರಾರಂಭ ಆಗುತ್ತೆ ಮತ್ತೆ ಹಣವನ್ನ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಟ್ಬಿಡ್ತೇನೆ. ಸ್ನೇಹಿತರೆ, ಇಲ್ಲಿ ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ಇದನ್ನ ರಿಜಿಸ್ಟ್ರೇಷನ್ ಪ್ರಾರಂಭ ಮಾಡ್ತೀವಿ, 100 ದಿನಗಳ ಕಾಲ ಅವಕಾಶ ಕೊಡ್ತೀವಿ.
100 ದಿನಗಳ ಒಳಗಡೆ ಯಾರು ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಳ್ತಾರೆ ಅವ್ರಿಗೆ ಮೊದಲು ಆದ್ಯತೆಯನ್ನ ಕೊಟ್ಟು ಅವ್ರಿಗೆ 3 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಯಾವಾಗ್ಲಿಂದ ಓಪನ್ ಆಗುತ್ತೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಇನ್ನು ಮಾಹಿತಿ ಕೊಟ್ಟಿಲ್ಲ, ಇನ್ನು ಪ್ಲಾನ್ ಮಾಡ್ತಾ ಇದಾರಂತೆ. ಸೊ ಅಂದ್ರೆ ಮೊದಲ 100 ದಿನಗಳ ಕಾಲಾವಕಾಶ ಏನಿರುತ್ತೆ ಅಲ್ಲಿವರೆಗೆ ನಿಮಗೆ ಅಕೌಂಟ್ ಅನ್ನ ಓಪನ್ ಮಾಡಿಕೊಳ್ಬಹುದು. ಅದಾದ್ಮೇಲೆ ಮತ್ತೆ ಬಂದ್ ಮಾಡ್ತಾರೆ, ಅದಾದ್ಮೇಲೆ ಮತ್ತೊಂದು ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಓಪನ್ ಮಾಡ್ತಾರೆ. ಅವಾಗ ನೀವು ಆ ಒಂದು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದು ಕಂಡೀಷನ್ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಕೊಟ್ಟಿರುವಂತ ಒಂದು ಮಾಹಿತಿ. ಸೊ ಆಗ ಮತ್ತೆ ಅದ್ರ ಜೊತೆಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇನ್ನೂ ಡೇಟ್ ಹೇಳಿಲ್ಲ. ನೀವು ಅಷ್ಟೊಳಗಡೆಗಾಗಿ ಇದಕ್ಕೆ ಏನು ಸಿಂಪಲ್ ಆದಂತ ಡಾಕ್ಯುಮೆಂಟ್ ಇರುತ್ತೆ. ಅಕೌಂಟ್ ಓಪನ್ ಮಾಡಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ನಿಮಗೆ, ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಮತ್ತೆ ನಿಮ್ಮ ಒಂದು 2 ಫೋಟೋ ಆಗಿರ್ಬೋದು, ಐಡೆಂಟಿ ಕಾರ್ಡು, ರೇಷನ್ ಕಾರ್ಡು, ಗೃಹಲಕ್ಷ್ಮಿ ಯೋಜನೆಯ ಅಕ್ನಾಲಜ್ಮೆಂಟ್ ಕಾಪಿ, ಇಷ್ಟೆಲ್ಲ ನಿಮಗೆ ಸಾಮಾನ್ಯವಾಗಿ ಬೇಕಾಗುತ್ತೆ. ಮತ್ತೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಕೂಡ ಕೇಳುವಂತ ಸಾಧ್ಯತೆ ಕೂಡ ಇದೆ. ಅದು ಕೂಡ ನೀವು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು. ಇಷ್ಟು ಡಾಕ್ಯುಮೆಂಟ್ ರೆಡಿ ಇತ್ತಪ್ಪ ಅಂತಂದ್ರೆ ಇದು ರಿಜಿಸ್ಟ್ರೇಷನ್ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ಇಮಿಡಿಯೇಟ್ ಆಗಿ ನೀವು ರಿಜಿಸ್ಟ್ರೇಷನ್ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ 6 ತಿಂಗಳ ಆದ ನಂತರ ಸಾಲ ಸೌಲಭ್ಯ ಸಿಗುತ್ತೆ. ಇದಕ್ಕೇನು ಒತ್ತಾಯ ಇಲ್ಲ, ಯಾರಾದ್ರೂ ಜಾಯ್ನ್ ಆಗ್ಬೋದು ಅಥವಾ ಬಿಡಬಹುದು. ನಿಮ್ಗೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಬರೋದು ನಿಲ್ಲೋದಿಲ್ಲ. ಹಾಗಾದ್ರೆ ಇನ್ನೊಂದು ಹೊಸ ಅಪ್ಡೇಟ್ ಮುಖಾಂತರ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೆ ಕಾಯ್ತಾ ಇರಿ.